ಎಲ್ಲರಿಗೂ ನಮಸ್ಕಾರ. ನಾಮಪದಗಳು ತರಗತಿ 7ನೇ ತರಗತಿ, ವಿಷಯ ಕನ್ನಡ, ಪದ್ಯ 8. ಮಕ್ಕಳೇ, ನಾವು ಇಲ್ಲಿ ಒಂದು ಮರದ ಚಿತ್ರವನ್ನು ನೋಡ್ತಾ ಇದ್ದೇವೆ. ಆ ಮರದಲ್ಲಿ ಹಲವಾರು ವಿದ್ಯಾರ್ಥಿಗಳ ಫೋಟೋಗಳನ್ನು ಸಹ ನಾವು ನೋಡುತ್ತಾ ಇದ್ದೇವೆ ಅಲ್ವಾ. ಇನ್ನೊಂದು ಚಿತ್ರದಲ್ಲಿ ಒಂದು ಸ್ಥಳ ಅಂತ ಹೇಳಬಹುದು. ಒಂದು ಜಾತ್ರೆಯ ಚಿತ್ರ, ಪಕ್ಷಿಗಳು ನೀರನ್ನು ಕುಡಿಯುತ್ತಿರುವಂತಹ ಚಿತ್ರ, ಇನ್ನೊಂದು ವ್ಯಕ್ತಿಯ ಚಿತ್ರ. ಮಕ್ಕಳೇ, ಒಟ್ಟಾರೆಯಾಗಿ ಈ ಚಿತ್ರಗಳನ್ನು ನೋಡಿದಾಗ ನಮಗೆ ಏನನಿಸುತ್ತೆ? ಒಂದು ಮರದ ಚಿತ್ರವನ್ನು ನೋಡಿದ್ದೇವೆ, ಒಂದು ಸ್ಥಳದ ಚಿತ್ರವನ್ನು ನೋಡಿದ್ದೇವೆ, ಒಂದು ಜಾತ್ರೆಯ ಚಿತ್ರ, ಪಕ್ಷಿಗಳ ಒಂದು ಚಿತ್ರಣ, ಒಬ್ಬ ವ್ಯಕ್ತಿಯ ಚಿತ್ರ. ಇವುಗಳನ್ನು ನಾವು ಒಟ್ಟಾರೆ ನೋಡಿದಾಗ ಇವುಗಳನ್ನು ನಾವು ನಾಮಪದಗಳು ಎಂದು ಕರೆಯುತ್ತೇವೆ. ಏನು ನಾಮಪದಗಳು ಅಂದರೆ? ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವ ಪದವೇ ನಾಮಪದ. ನೋಡಿ ಮಕ್ಕಳೇ, ನಾಮ ಪ್ರಕೃತಿಗಳಿಗೆ ಏನು? ನಾಮ ಪ್ರಕೃತಿಗಳು ಅಂದರೆ ಏನು? ಅವುಗಳ ಜೊತೆಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವ ಪದವೇ ನಾಮಪದ. ಏನು ನಾಮಪದ? ನಾಮ ಪ್ರಕೃತಿ ಅಂದರೆ ನಾವು ನೋಡಿದ್ದೇವೆ, ಮರ, ಸ್ಥಳ, ಜಾತ್ರೆ, ಪಕ್ಷಿ, ವ್ಯಕ್ತಿ, ಇವುಗಳನ್ನು ನಾವು ನಾಮ ಪ್ರಕೃತಿಗಳು ಎಂದು ಕರೆಯುತ್ತೇವೆ. ಅವುಗಳ ಜೊತೆಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಆಗುವ ಪದವೇ ನಾಮಪದ. ನೋಡೋಣ. ನೋಡಿ, ಇಲ್ಲಿ ಉದಾಹರಣೆಯನ್ನು ನೋಡಿ. ಶಾಲೆ ಅನ್ನೋದು ನಾಮಪದ, ಅಲ್ಲಿ ಯು ಇದೆ. ಶಾಲೆಯು ಅನ್ನೋದು ನಾಮಪದ, ವಿಭಕ್ತಿ ಸೇರಿದಾಗ ಯು ಅನ್ನೋದು ಸೇರಿದಾಗ ಶಾಲೆಯು, ಶಾಲೆಯನ್ನು, ಶಾಲೆಯಿಂದ, ಶಾಲೆಗೆ, ಶಾಲೆಯ ದೆಸೆಯಿಂದ, ಶಾಲೆಯ, ಶಾಲೆಯಲ್ಲಿ, ಈ ಎಲ್ಲ ಪದಗಳು ನಾಮಪದಗಳಾಗತ್ತೆ. ಹೀಗೆ ನೋಡಿ, ನಾನು ಈಗ ತಾನೇ ಹೇಳಿದ್ದೇನೆ, ನಾಮ ಪ್ರಕೃತಿ ಅಂದರೆ ಮರ, ಸ್ಥಳ ಯಾವುದೇ ಆಗಿರ್ಬೋದು, ಒಂದು ಶಾಲೆ ಆಗಿರಬಹುದು, ಒಂದು ದೇವಸ್ಥಾನ ಆಗಿರ್ಬೋದು, ಒಂದು ಬಸ್ಸು ನಿಲ್ದಾಣ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಒಂದು ಜಾತ್ರೆ, ಪಕ್ಷಿಗಳ ಗುಂಪು, ಒಬ್ಬ ವ್ಯಕ್ತಿ, ಇವುಗಳ ಜೊತೆಗೆ ನಾಮ ಪ್ರಕೃತಿಗಳು ಸೇರಿದಾಗ ಆಗುವ ಎಲ್ಲ ಪದಗಳನ್ನು ನಾವು ನಾಮಪದಗಳು ಎಂದು ಕರೆಯುತ್ತೇವೆ. ಇವುಗಳಲ್ಲಿ ನಾವು ಶಾಲೆ ಎಂಬುದನ್ನು ಮೂಲ ರೂಪ ಅಂದರೆ ನಾಮ ಪ್ರಕೃತಿ ಅಂತ ತೆಗೆದುಕೊಂಡಾಗ ನಾಮಪದದ ಮೂಲ ರೂಪವನ್ನು ನಾವು ನಾಮ ಪ್ರಕೃತಿ ಎನ್ನುತ್ತೇವೆ. ಮರದಲ್ಲಿ ಎಂಬುದು ಮೂಲ ರೂಪ ಯಾವುದು? ನಾಮ ಪ್ರಕೃತಿ ಯಾವುದು? ಮರ. ಅರ್ಥ ಆಗ್ತಿದೆಯಾ? ಪಕ್ಷಿಗಳಲ್ಲಿ ಅನ್ನೋದು ಮೂಲ ರೂಪ ಯಾವುದು? ಪಕ್ಷಿ. ಮೂಲ ರೂಪ ಅಂದರೆ ನಾಮ ಪ್ರಕೃತಿ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಸ್ಥಳ ಅನ್ನೋದು ನಾಮ ಪ್ರಕೃತಿ, ಇಂದ ಅನ್ನೋದು ವಿಭಕ್ತಿ ಪ್ರತ್ಯಯ. ಸ್ಥಳ ಪ್ಲಸ್ ಇಂದ, ಸ್ಥಳದಿಂದ, ಇದು ನಾಮಪದ ಆಗುತ್ತದೆ. ಶಾಲೆ ಪ್ಲಸ್ ಇಂದ, ಶಾಲೆಯಿಂದ ಅಂದರೆ ಮೂಲ ನಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ಸೇರಿದಾಗ ನಾಮಪದ ಆಗುತ್ತದೆ. ವ್ಯಕ್ತಿ ಪ್ಲಸ್ ಒಬ್ಬ, ವ್ಯಕ್ತಿಯೊಬ್ಬ, ನಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ಸೇರಿದಾಗ ನಾಮಪದ ಆಗುತ್ತೆ. ವ್ಯಕ್ತಿ ಪ್ಲಸ್ ಅಲ್ಲಿ, ನಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ನಾಮಪದ ಆಗುತ್ತೆ.
ನಾಮಪದದ ಮೂಲ ರೂಪದೊಂದಿಗೆ ಸೇರಿರುವ, ನೋಡಿ, ನಾಮಪದದ ಮೂಲ ರೂಪದೊಂದಿಗೆ ಮರವನ್ನು ತಗೊಳ್ಳೋಣ, ವ್ಯಕ್ತಿಯನ್ನ ತಗೊಳ್ಳೋಣ, ಒಂದು ಸ್ಥಳದ ಒಂದು ಹೆಸರನ್ನ ತಗೊಳ್ಳೋಣ, ಒಂದು ಜಾತ್ರೆಯನ್ನ ತಗೊಳ್ಳೋಣ. ಉದಾಹರಣೆ ಜಾತ್ರೆ ತಗೊಳ್ಳೋಣ. ಜಾತ್ರೆ ಎಂಬ ಮೂಲ ರೂಪದೊಂದಿಗೆ ಉ, ಅನ್ನು, ಇಂದ, ಗೆ, ದೆಸೆಯಿಂದ, ಅ, ಅಲ್ಲಿ ಇವುಗಳನ್ನು ಸೇರಿಸಿದಾಗ, ಈ ಪ್ರತ್ಯಯ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ ನಾಮ ಪ್ರಕೃತಿ ಆಗುತ್ತದೆ. ನಾವು ಉದಾಹರಣೆ ಜಾತ್ರೆಯನ್ನ ತಗೊಂಡಾಗ ಜಾತ್ರೆಯು, ಉ ಸೇರ್ತಾ, ಜಾತ್ರೆ ಪ್ಲಸ್ ಉ ಜಾತ್ರೆಯು, ಜಾತ್ರೆಯನ್ನು, ಜಾತ್ರೆಯಿಂದ, ಜಾತ್ರೆಗೆ, ಜಾತ್ರೆಯ ದೆಸೆಯಿಂದ, ಜಾತ್ರೆಯ, ಜಾತ್ರೆಯಲ್ಲಿ. ನೋಡಿ, ಈ ಎಲ್ಲ ಪದಗಳನ್ನು ಸೇರಿಸಿದಾಗ ಮೂಲ ಪದ ಯಾವುದು? ಜಾತ್ರೆ. ಜಾತ್ರೆ ಎಂಬ ಮೂಲ ಪದದೊಂದಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ ನಾಮಪದ ಆಗುತ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಹೀಗೆ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದ ರೂಪವನ್ನು ನಾಮಪದ ಎಂದು ಕರೆಯುತ್ತಾರೆ. ನೋಡಿ, ಇಲ್ಲಿ ನಾನು ಬಿಡಿಸಿದ್ದೇನೆ. ನಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ. ಪ್ರತ್ಯಯ ಅಂತ ಹೇಳಿದ್ರೆ ವಿಭಕ್ತಿ ಪ್ರತ್ಯಯ ಇಸ್ ಈಕ್ವಲ್ ಟು ನಾಮಪದ. ಎರಡೂ ಸೇರಿದಾಗ ನಾಮಪದ ಆಗುತ್ತೆ. ಉದಾಹರಣೆ ಮನೆ. ಮನೆ ಪ್ಲಸ್ ಅನ್ನು, ಮನೆಯನ್ನು. ಮನೆ ಅನ್ನೋದು ನಾಮ ಪ್ರಕೃತಿಯ ಪದ ಅಥವಾ ನಾಮಪದದ ಮೂಲ ರೂಪ. ಅದರ ಜೊತೆಗೆ ಅನ್ನು ಅನ್ನೋದು ವಿಭಕ್ತಿ ಪ್ರತ್ಯಯ. ಎರಡನ್ನೂ ಸೇರಿಸಿದಾಗ ಮನೆಯನ್ನು. ಎರಡನೇ ಉದಾಹರಣೆ ರಾಮ ಪ್ಲಸ್ ಅನ್ನು, ರಾಮನನ್ನು. ರಾಮ ಅನ್ನೋದು ನಾಮ ಪ್ರಕೃತಿ, ಅನ್ನು ಅನ್ನೋದು ವಿಭಕ್ತಿ ಪ್ರತ್ಯಯ. ರಾಮನನ್ನು ಅನ್ನೋದು ನಾಮಪದ. ಆಟ ಪ್ಲಸ್ ಉ, ಆಟವು. ಆಟ ಅನ್ನೋದು ನಾಮ ಪ್ರಕೃತಿ, ಉ ಅನ್ನೋದು ವಿಭಕ್ತಿ ಪ್ರತ್ಯಯ, ಆಟವು ಅನ್ನೋದು ನಾಮಪದ. ಇನ್ನು ವಿಭಕ್ತಿ ಪ್ರತ್ಯಯಗಳನ್ನು ನೋಡೋಣ. ಮಕ್ಕಳೇ, ಈ ಚಿತ್ರದಲ್ಲಿ ನೋಡಿ, ವಿಭಕ್ತಿಯ ಹೆಸರು, ನಾಮ ಪ್ರಕೃತಿ, ವಿಭಕ್ತಿ ಪ್ರತ್ಯಯ, ನಾಮಪದ. ನಾನು ಏನು ಈ ಭಾಗದಲ್ಲಿ ಹೇಳಿದ್ದೇನೋ ಅದೆಲ್ಲವೂ ಸಹ ಇದರಲ್ಲಿ ಇದೆ. ನೀವು ಬೇರೆ ಬೇರೆ ಪದಗಳನ್ನು ಹಾಕಿ ನೀವು ವಿಭಕ್ತಿ ಪ್ರತ್ಯಯಗಳನ್ನು ಮಾಡಬಹುದು. ನಾನೇನು ಚಿತ್ರಗಳನ್ನು ಕೊಟ್ಟಿದ್ದೆವೋ ಆ ಚಿತ್ರಗಳ ಹೆಸರುಗಳನ್ನು ನೀವು ಬರೆದು ಇವುಗಳನ್ನು ಪಟ್ಟಿಯನ್ನು ಮಾಡಬಹುದು. ಉದಾಹರಣೆ ನೋಡಿ, ಪ್ರಥಮ ವಿಭಕ್ತಿ. ಪ್ರಥಮ ವಿಭಕ್ತಿಯಲ್ಲಿ ನಾವು ನಾಮ ಪ್ರಕೃತಿ ಏನೇ ತಗೊಳ್ಳಿ, ಒಂದು ಹೆಸರನ್ನು ತಗೊಳ್ಳಿ, ರಾಧಾ. ಇಲ್ಲಿ ಪ್ರಥಮ ವಿಭಕ್ತಿಯಲ್ಲಿ ನಾವು ರಾಧಾ ಅಂತ ತಗೊಂಡಾಗ ಉ, ರಾಧವು ಅಂತ, ಮರವು ಅಂತ ಬರುತ್ತೆ. ದ್ವಿತೀಯ ವಿಭಕ್ತಿ ಮರ ಅಲ್ವಾ, ರಾಧನನ್ನು. ನೋಡಿ, ಈ ಥರ ಒಂದು ಪದಗಳನ್ನು ನಾವು ಸೇರಿಸ್ತಾ ಹೋಗ್ಬೋದು. ತೃತೀಯ ವಿಭಕ್ತಿ ನಾಮಪದ ಬಂದು ನೀವು ಯಾವುದೇ ಪದಗಳನ್ನು ಸೇರಿಸ್ಕೋಬೋದು. ನಾಮ ಪ್ರಕೃತಿಯಲ್ಲಿ ಮರ, ವಸ್ತುಗಳ ಹೆಸರುಗಳನ್ನು ಸೇರಿಸ್ಕೋಬೋದು, ಒಂದು ಸ್ಥಳದ ಹೆಸರುಗಳನ್ನು ಸೇರಿಸ್ಕೋಬೋದು, ಒಂದು ಬೆಟ್ಟದ ಹೆಸರುಗಳನ್ನು ಸೇರಿಸ್ಕೋಬೋದು. ಉದಾಹರಣೆ ಬೆಟ್ಟ ಅಂತ ಸೇರಿಸ್ಕೊಂಡಾಗ ನೋಡಿ, ತೃತೀಯ ವಿಭಕ್ತಿಯಲ್ಲಿ ಬೆಟ್ಟ ಅಂತ ಸೇರಿಸ್ಕೊಂಡಾಗ ನಾಮ ಪ್ರಕೃತಿಯನ್ನು, ಅದಕ್ಕೆ ವಿಭಕ್ತಿ ಸೇರಿಸಿದಾಗ ಬೆಟ್ಟದಿಂದ. ಈ ಥರ ಪದಗಳನ್ನು ನೀವು ಮಾಡ್ತಾ ಹೋಗ್ಬೋದು. ಇನ್ನು ಚತುರ್ಥಿ ವಿಭಕ್ತಿ ಅಂತ ಹೇಳಿದಾಗ, ಚತುರ್ಥಿ ವಿಭಕ್ತಿಯಲ್ಲಿ ರಮೇಶ ಎನ್ನ ಒಬ್ಬ ಬಾಲಕನ ಹೆಸರನ್ನು ಸೇರಿಸಿದಾಗ ರಮೇಶ, ರಮೇಶನಿಗೆ ಅಂತ, ರಮೇಶನಿಗೆ ಹೀಗೆ ಬಂತು. ಮರಕ್ಕೆ, ನಾಯಿಗೆ, ಈ ಥರ ಪದಗಳನ್ನು ನೀವು ಸೇರಿಸ್ತಾ ಒಂದು ಪ್ರಾಣಿಗಳ ಹೆಸರುಗಳನ್ನು ಸಹ ನೀವು ಸೇರಿಸ್ಕೊಳ್ಳುತ್ತಾ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸ್ಕೊಳ್ಳುತ್ತಾ ನಾಮಪದಗಳನ್ನು ಮಾಡಬಹುದು. ಮಕ್ಕಳೇ, ನೀವು ಬೇರೆ ಪದಗಳನ್ನು ನೋಡಿ ನೀವು ಪದಗಳನ್ನು ಬಳಸಿ ನೀವು ಮನೆಯಲ್ಲಿ ಅಭ್ಯಾಸಗಳನ್ನು ಮಾಡಬೇಕು. ಇನ್ನು ಮುಖ್ಯಾಂಶಗಳು, ನಾವು ನಾಮಪದಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ, ಜೊತೆಗೆ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಇನ್ನು ಪ್ರಶ್ನೆಗಳನ್ನು ನೋಡೋಣ. ನಿಮಗೆ ಆಸೆ ಎಂಬ ಪದಕ್ಕೆ ವಿಭಕ್ತಿ ಪ್ರತ್ಯಯಗಳನ್ನು ಬರೀಬೇಕು. ಅಲ್ಲಿ ಎಷ್ಟಿದಾವೆ? 8 ಇದೆ. ಕೊನೆಯದು ಬಿಟ್ಟುಬಿಡಿ.
ಅಲ್ಲಿ 8 ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ಆಸೆ ಎಂಬ ಪದದಿಂದ ನೀವು ಪದಗಳನ್ನು ಮಾಡಬೇಕಾಗಿರುತ್ತೆ. ಅನೇಕ ಉದಾಹರಣೆಗಳನ್ನು ನಾನು ಈ ಭಾಗದಲ್ಲಿ ಕೊಟ್ಟಿದ್ದೇನೆ. ಇದನ್ನು ಸಹ ನೀವು ಅರ್ಥ ಮಾಡಿಕೊಂಡು ನೀವು ಬರೀಬೇಕಾಗಿರುತ್ತೆ. ಎಲ್ಲರಿಗೂ ಧನ್ಯವಾದಗಳು.